ವೆಲ್ಕಮ್ ಬ್ಯಾಕ್ ಟು ಅನಿತಾ ವ್ಲಾಗ್ಸ್ ಕನ್ನಡ. ಇವತ್ತು ನಾವು ಫೋರಂ ಮಾಲ್ಗೆ ಬಂದಿದ್ದೀವಿ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಲೂಲು ಡೈಲಿಗೆ ಬಂದಿದ್ದೀವಿ. ಪಾಪುಗೆ ಇಲ್ಲಿ ಫ್ರೆಶ್ ಫ್ರೂಟ್ ಜಾಮ್ ಸಿಗುತ್ತೆ. ಸೊ ಅವನಿಗೆ ಅದು ತುಂಬ ಇಷ್ಟ, ಅದಕ್ಕೋಸ್ಕರ ಸ್ವಲ್ಪ ತೊಗೊಂಡೋಗೋಣ. ಮತ್ತು ಡ್ರೈ ಫ್ರೂಟ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ತೊಗೊಂಡೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಒಳಗಡೆ ಹೋಗಬೇಕು. ಒಳ್ಳೆ ಡ್ರೈ ಫ್ರೂಟ್ಸ್, ಒಳ್ಳೆ ಕ್ವಾಲಿಟಿ ಡ್ರೈ ಫ್ರೂಟ್ಸ್ ಸಿಗುತ್ತೆ. ಪಾಪುಗೆ ನಾನು ಆಲ್ಮೋಸ್ಟ್ ಇಲ್ಲೇ ಡ್ರೈ ಫ್ರೂಟ್ಸ್ ತೊಗೊಳ್ಳೋದು. ನೋಡಿ, ವೆರೈಟಿ ಆಫ್ ಪಿಕ್ಕಲ್ಸು ಮತ್ತು ಜಾಮು ಎಲ್ಲ ಫ್ರೆಶ್ ಆಗಿರುತ್ತೆ. ನಮ್ಮ ಪಾಪುಗೆ ತುಂಬ ಇಷ್ಟಪ್ಪ. ಚೀಸ್ ಎಲ್ಲ ಇಟ್ಟಿದ್ದಾರೆ ಮತ್ತು ಒಳ್ಳೆ ಫ್ರೆಶ್ ಆಗಿ ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ. ಎಲ್ಲ ಥರದ್ದು ನಾನ್ ವೆಜ್ಜು, ವೆಜ್ಜು, ಉಪ್ಪಿನಕಾಯಿ ಎಲ್ಲ ಇರುತ್ತೆ. ಎಲ್ಲ ಥರದ್ದು ಉಪ್ಪಿನಕಾಯಿ ಸಿಗುತ್ತೆ. ಎಲ್ಲ ಫ್ರೆಶ್ ಆಗಿರುತ್ತೆ. ಅದೇ ಪಾಪುಗೋಸ್ಕರ ಅವ್ರ ಡ್ಯಾಡಿ ತೊಗೋತಾ ಇದ್ದಾರೆ ಜಾಮ್, ಮಿಕ್ಸ್ ಫ್ರೂಟ್ ಜಾಮು. ತುಂಬ ಫ್ರೆಶ್ ಆಗಿರುತ್ತೆ. ನಮ್ಮ ಪಾಪುಗಂತೂ ತುಂಬ ಇಷ್ಟ ಅದು. ಅವನು ಸೇರಿ ಬಿಲ್ ಹಾಕಿಸ್ತಾ ಇದ್ದಾರೆ. ದೀಪಾವಳಿ ಅಲ್ವಾ, ತುಂಬ ಜನ ಇದ್ದಾರೆ. ದೀಪಾವಳಿ ಹಬ್ಬಕ್ಕೆ ಈ ಥರ ಎಲ್ಲ ಲೈಟಿಂಗ್ಸ್ದು ಎಲ್ಲ ಅರೇಂಜ್ಮೆಂಟು ಮಾಡಿದ್ದಾರೆ. ಪಾಪುಗೆ ದೀಪಾವಳಿ ಹಬ್ಬ ಇರೋದ್ರಿಂದ ಬೇಜಾನ್ ಜನ ಬಂದಿದ್ದಾರೆ ಅಲ್ವಾ. ದೀಪಾವಳಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಜನ ಜಾಸ್ತಿ ಬಂದಿದ್ದಾರೆ. ಡೆಕೋರೇಷನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೊಳ್ಳೆ ಹಾಯ್ ಹಾಯ್ ಹೇಳು, ಇಲ್ಲಿ ಇಲ್ಲಿ ಹಾಯ್ ಹಾಯ್. ಏನು ತುಂಬ ಜನ ಅಪ್ಪ, ಎಷ್ಟು ರಶ್ ಇದ್ದಾರೆ. ಮಾಮೂಲಿ ಡೇಸಲ್ಲೇ ನೋಡೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ಇನ್ನು ದೀಪಾವಳಿ ಅಂದರೆ ಬೇಜಾನ್ ಜನ ಇರ್ತಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಖಾಲಿ ಇದೆ. ಎಲ್ಲ ಕೆಳಗಡೆ ಹೋಗೋಣ. ಹೋಗಿ ಗೇಮ್ಸ್ ಆಡ್ಸೋಣ. ಓಕೆ. ಆಡಲಿ ಬೇಡ. ರಮಣ ಕೂತ್ಕೊಳ್ಳೋಕೆ ಹೇಳ್ತದ. ಎಷ್ಟೊಂದು ಮೇಕಪ್ ಐಟಮ್ಗಳೆಲ್ಲ ಇದ್ದಾವೆ ನೋಡಿ. ಅಲ್ಲಿ ಇಬ್ಬರು ಇದ್ದಾರೆ. ಅವನು ನೋಡ್ತಾ ಇದ್ದಾನೆ. ಹಾಯ್ 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 ಹೇಳು ಕುಟ್ಟಿಮ್ಮ. ಹಾಯ್ ಹಾಯ್.
ಡ್ಯಾನ್ಸ್ ಕಾಂಪಿಟೇಷನ್ನು ಮತ್ತು ಸಮ್ ಫಂಕ್ಷನ್ಸ್ನ ಆರ್ಗನೈಸ್ ಮಾಡಿದರು. ಅದಾದಮೇಲೆ ಏನಾಯಿತು ಅಂತಂದರೆ ಸ್ವಲ್ಪ ಬ್ರೇಕ್ ಕೊಟ್ಟರು, ಎಲ್ಲ ಆಡಿಯನ್ಸ್ಗೆ ಬ್ರೇಕ್ ಕೊಟ್ಟಾದಮೇಲೆ ಹಂಗೆ ಮ್ಯೂಸಿಕ್ನ ಆನಲ್ಲೇ ಇಟ್ಟಿದ್ದರು. ಮ್ಯೂಸಿಕಲ್ಲಿ ಆನಲ್ಲೇ ಇಟ್ಟಿರೋದಕ್ಕೆ ಎಲ್ಲ ಮಕ್ಕಳು ಅದನ್ನು ಮ್ಯೂಸಿಕ್ಕಿಗೆ ಮೇಲೆ ಸ್ಟೇಜ್ ಮೇಲೆ ಬಂದುಬಿಟ್ಟು ಡ್ಯಾನ್ಸ್ ಆಡೋಣ ಅಂತ ಬಂದರು. ಆವಾಗ ಆ ಹುಡುಗಿ ಮಾತ್ರ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ಲು. ಅದನ್ನು ನೋಡಿಬಿಟ್ಟು ನಮ್ಮ ಪಾಪುನು ಅವಳನ್ನ ನೋಡಿ ಇನ್ಸ್ಪಿರೇಷನ್ ಆಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ದ. ಅವನಿಗಂತೂ ತುಂಬ ಖುಷಿಯಾಗ್ಬಿಟ್ಟಿತ್ತು. ಎಲ್ಲ ಆಡಿಯನ್ಸು ನೋಡಿ ಎಲ್ಲ ಖುಷಿ ಪಡ್ತಾಯಿದ್ರು. ತುಂಬ ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಆಡಿದರು ಅಲ್ಲಿ.